ಏನು ಮಾಡಿದಾರಲ್ಲ ಜೊತೆ ತರಿಸ್ಕೊಳ್ಳಿ. CND ಜಾಗ ಮಾಡಿರೋದು ಆಮೇಲೆ ಪ್ರಿಪ್ರೇಷನ್ಸ್ ಯೂಸ್ ಮಾಡಿದ್ದಾರೆ, ಎಷ್ಟೆಷ್ಟು ವೆಹಿಕಲ್ಸ್ ಯೂಸ್ ಮಾಡ್ತಾರೆ, ಕ್ವಾಂಟಿಫೈ ಮಾಡಿಸ್ಕೊಂಡು ಕೊಡ್ತಾರೆ. ಮೇನ್ ರೋಡಲ್ಲಿ ನೀವು ಹೊಲ್ಟವ್ರು ಯಾರು ಪ್ರಾಬ್ಲಮ್ ಇಲ್ಲ ಮಾಡ್ತಾ ಇದ್ದೀರಿ. ನಮ್ಮ ರಸ್ತೆ ಬರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಮೇನ್ ರೋಡಲ್ಲಿ ಸುತ್ತಮುತ್ತೆಲ್ಲ ಅಷ್ಟೊಂದಿದೆ ನಿಮಗೆ ಕೆಲಸಗಳೆಲ್ಲ. ಇಲ್ಲಿದು ಎಷ್ಟು ಕಿಲೋಮೀಟರ್ ಇದೆ, ಎಷ್ಟು ಉದ್ದ ಮಾಡಿದ್ದಾರೆ ಸರ್? ಇದು 220 ಮೀಟರ್ ಮಾಡಿದ್ದಾರೆ ಅಷ್ಟೇ. ನಾನು ಅದು ಡೆಕ್ಸ್ಟ್ರಾ ಮಾಡಿದೆ ಸರ್. ಅಲ್ಲಿಂದ ಎಕ್ಸಿಸ್ಟಿಂಗ್ ಡ್ರೈನ್ ಐತೆ ಸರ್, ಅಲ್ಲಿ ಆ ಡ್ರೈನ್ ಕರೆಕ್ಟ್ ಮಾಡಿ ಕನೆಕ್ಟ್ ಮಾಡಿದ್ದೀವಿ ಸರ್. ಇಲ್ಲಿ ನಿನ್ನೆ ಎಷ್ಟು ಉಳ್ಕೊಂಡಿದೆ ಮಿಸ್ಸಿಂಗ್ ಲಿಂಕ್? ಇದು ಇನ್ನೂ ಒಂದು ಕಡೆ ಮೂರು ಮಾಡಬೇಕು ಸರ್. ಇದು ಇನ್ನೊಂದು 200 ಅಲ್ಲ ಎಂತ ಬಾಬಟ್ ಇದು ಬಿಟ್ಬಿಟ್ರೆ ಹೆಂಗೆ ಏನು ನೀವು ಮಾಡುವಾಗ ಪ್ರಪೋಸಲ್ ಸರಿಯಾಗಿ 20 ಲಕ್ಷಕ್ಕಿಂತ ಕಳಿಸಿದ್ದೀವಿ. ಅಮೌಂಟ್ ಅಲ್ಲಿಂದಲೇ ಕಳಿಸಿದ್ದೆ. ಅಮೌಂಟ್ 25 ಲಕ್ಷ ಅಂತ ಹೇಳಿದ್ದು. 25 ಲಕ್ಷಕ್ಕೆ ನೆಕ್ಸ್ಟ್ ಟೈಮಲ್ಲಿ ಮಾಡಬೇಕು. ವಿಷಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ APMC ಕಲಬುರಗಿ ವ್ಯಾಪ್ತಿಯಲ್ಲಿ ಲೈಸೆನ್ಸ್ ಇಲ್ಲದೆ ಹತ್ತಿ ಖರೀದಿ ಕೇಂದ್ರಗಳು ಭಾಳಷ್ಟು ಆಗ್ಯಾವ. ಆದ್ದರಿಂದ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ರಾಜ್ಕುಮಾರ್ ಗುತ್ತೇದಾರ್ ಎಂಬ ರೈತನಿಗೆ SRS ಕಂಪ್ನಿ ಕುಸ್ಬಿ ಬೀಜ ಕೊಟ್ಟು ಅದು ಕುಸ್ಬಿ ನಾಟದೆ ರೈತ ಮೋಸ ಆಗ್ಯದು. ಕೃಷಿ APMC ವ್ಯಾಪ್ತಿಯಲ್ಲಿ ಬರುವ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಆದ್ಯಂತ ಬಹಳಷ್ಟು ಇಲ್ಲೀಗಲ್ ಅಂದ್ರೆ ಲೈಸೆನ್ಸ್ ಇಲ್ಲಾರ್ದೆ ಹತ್ತಿ ಖರೀದಿ ಕೇಂದ್ರಗಳು ಸರ. ಅದ್ರ ಮ್ಯಾಗ ಯಾವುದೇ ಕ್ರಮ ಇನ್ನೂವರೆಗೂ ಒಂದು ಸಾರಿ ಮೇಡಮ್ ಅವ್ರು ವಿಸಿಟ್ ಮಾಡ್ಯಾರ ಸರ್, ಪ್ರತಾಪಾದ ಭಾಗದಾಗ ವಿಸಿಟ್ ಮಾಡಿ ಅದ್ರ ಮ್ಯಾಗ ದಂಡ ಹಾಕಿರಿ ಅವ್ರಿಗೆ. ಮತ್ತು ಅವ್ರು ಅದೇ ರೀತಿಯಾಗಿ ಯಾವುದೇ ದುಕಾನ್ ಬಂದ್ ಮಾಡಿಲ್ಲ ಸರ್, ಬರೇ ಕಂಟಿನ್ಯೂ ಅವ್ರು ಮತ್ತು ಅದೇ ರೈತರಿಗೆ ಧೋರಣೆ ಮಾಡ್ಲತ್ತಾರ ಸರ್. ಅವ್ರು ಹೆಂಗೆ ಮಾಡ್ತಾರಂದ್ರೆ ತೂಕದಾಗ ಮತ್ತು ಮೋಸ ಮಾಡ್ತಾರೆ ಸರ್. ಮತ್ತು ಪ್ರತಾಪಾದ ಭಾಗದ ಅಂಗಡಿ ಪರ್ಟಿಕ್ಯುಲರ್ ಹೆಸರಿಲ್ಲ ಸರ್, ಇತ್ತು ಫೋಟೋ ಅದಾವ ಸರ್. ಅವ್ರ ಹೆಸರೇ ಹಾಕಲ್ಲ ಸರ್. ಅವ್ರು ಯಾಕೆ ಅವರು ಇಲ್ಲಿ ಲೈಸೆನ್ಸ್ ಇಲ್ಲ ಹೆಂಗೆ ಓನರ್ಶಿಪ್ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ. ಅಂದ್ರೆ ಓನರ್ಶಿಪ್ ಅವ್ರು ಇಲ್ಲ ಸರ್, ರೈತರು ಹೆಸರು ಇಡಲ್ರಿ ಅವರು. ಇಲ್ಲ ಮಾಹಿತಿ ತೊಗೊಂಡಿದ್ದು ಸರ್. ಅದು ಏನು ಖರೀದಿ ಕೇಂದ್ರ ಲೈಸೆನ್ಸ್ ಇಲ್ಲಾರೆ ಖರೀದಿ ಆದ್ರೆ ಇವರು ಇದು ಇವ್ರು ಹಾಕ್ಯಾರ ಸರ್, ಎಲ್ಲ ಲಿಂಕ್ ಟ್ರೇಡರ್ಸ್ ಅಂತ ಹಾಕ್ಯಾರ. ಆದ್ರೆ ನಾವು ಮಾಲಕ ಹೆಸರು ನಮ್ಗೆ ಅಷ್ಟು ನಮ್ಗೆ ಗೊತ್ತಿಲ್ಲ ಸರ್. ಹಾಂ ಸರ್, ಎಲ್ಲ ಲಿಂಕ್ ಟ್ರೇಡರ್ಸ್ ಅಂತ ಉಳಿದ ಇನ್ನೂ 4 ಅಂಗಡಿ ಅವ ಸರ್, ಯಾವುದಕ್ಕೂ ಬೋರ್ಡೇ ಇಲ್ಲ ಸರ್. ಹಾಂ ಇಲ್ಲ ಸರ್, ಇವು ಪ್ರತಾಪಾದಾಗ ಅದಾವ ಸರ್. ಇವರು ಕಲ್ಬೆನ್ನೂರ ರೈತರ ಸರ್, ಕಾಲ್ಬೆನ್ನೂರು ಅವರಿಗೆ ಕುಸ್ಬಿ ಬೀಜ ಕೊಟ್ಟರು ಸರ್. 4 kg 2 ಪ್ಯಾಕೆಟ. ಯಾರಂದ್ರೆ ಇದು ಆಗ್ರೋ ಏಜೆನ್ಸಿ ಇದಾವೆ ಸರ್, ಬಕ್ಕಂಪ್ರಭಾ ಆಗ್ರೋ ಏಜೆನ್ಸಿದಾಗ. ಅದು 2 ಬಿತ್ತಿ 20 ದಿನ ಆದರೂ ಕೂಡ ಯಾವುದೇ ನೆಟ್ಟೆ ಮಾಡೋದಿಲ್ಲ, ಏನು ಮೊಳಕೆ ನೋಡಿದ್ರು ಸರ್. 70% ಆದರೂ ನೆಟ್ಟೆ ಹೊಡಿತದೆ ಬೀಜದ ಮ್ಯಾಗ ಅವರು ಇದು ಮಾಡ್ರಿ ಸರ್. ಯಾವುದೋ ನೆಟ್ಟೆ ನೋಡೋದಿಲ್ಲ, ಏನೂ ಇಲ್ಲ ಸರ್. ಅದಕ್ಕೆ ಆ ರೈತಗೆ ಭಾಳ ಅನ್ಯಾಯ ಆಗ್ಯದ. ಅವನಿಗೆ ನಷ್ಟ ಭರಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಸರ್. ಅವ್ರು ರೈತರು ಬಂದಿಲ್ಲ ಸರ್. ಸರ್ ಅವ್ರು ಅನಿವಾರ್ಯ ಇತ್ತು ರೀ. ಅದು ಮೊನ್ನೆ ನಾವು ಇಲ್ಲ ತರ್ತಾರೆ ಅಂದಾರ ಸರ್. ಅದೇ ನಾವು ವಿಷಯ ಪ್ರಸ್ತಾಪ ಮಾಡಿದ್ಮೇಲೆ ಅವ್ರು ತಂದು